ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಕೊಡಗು ಜಿಲ್ಲೆಯ ತೆರಾಲು ಗ್ರಾಮದಲ್ಲಿ ಹುಲಿ ಪ್ರತ್ಯಕ್ಷ. ಪೊನ್ನಂಪೇಟೆ ತಾಲೂಕಿನ ಬಿರುನಾಣಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ತೆರಾಲು ಹುಲಿ ಸೆರೆಗೆ ಅರಣ್ಯ ಇಲಾಖೆ ಕಾರ್ಯಾಚರಣೆ ಮಾಡಿದೆ. ದುಬಾರೆ ಶಿಬಿರದ ಶ್ರೀರಾಮ ಗೋಪಿ ಆನೆ ಬಳಕೆಯನ್ನ ಮಾಡಿಕೊಳ್ಳಲಾಗಿದೆ. ಗ್ರಾಮದ ಸುತ್ತಲಿನ ಕಾಫಿ ತೋಟದಲ್ಲಿ ಕೂಂಬಿಂಗ್ ಅನ್ನ ಮಾಡಲಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಕೊಡಗು ಜಿಲ್ಲೆಯ ತೆರಾಲು ಗ್ರಾಮದಲ್ಲಿ ಹುಲಿ ಪ್ರತ್ಯಕ್ಷ ಆಗಿತ್ತು. ಪೊನ್ನಂಪೇಟೆ ತಾಲೂಕಿನ ಬಿರುನಾಣಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ತೆರಾಲು ಹುಲಿ ಸೆರೆಗೆ ಅರಣ್ಯ ಇಲಾಖೆ ಕಾರ್ಯಾಚರಣೆಯನ್ನು ನಿರಂತರವಾಗಿ ನಡೆಸ್ತಾ ಇದೆ. ಈ ಕಾರ್ಯಾಚರಣೆಗೆ ಅಂತ ದುಬಾರೆ ಶಿಬಿರದ ಶ್ರೀರಾಮ ಮತ್ತು ಗೋಪಿ ಆನೆಯನ್ನು ಕೂಡ ಇಲ್ಲಿ ಬಳಕೆಯನ್ನ ಮಾಡಿಕೊಳ್ಳಲಾಗಿದೆ. ಗ್ರಾಮದ ಸುತ್ತಮುತ್ತಲಿನ ಕಾಫಿ ತೋಟದಲ್ಲಿ ಸದ್ಯಕ್ಕೆ ಕೂಂಬಿಂಗ್ ಅನ್ನ ನಡೆಸಲಾಗ್ತಾ ಇದೆ. ನಿರಂತರವಾಗಿ ಆನೆಗಳ ಹಾವಳಿ ಹೆಚ್ಚಾದಂಥ ಹಿನ್ನೆಲೆಯಲ್ಲಿ ಕಾರ್ಯಾಚರಣೆಯನ್ನು ಮಾಡಿ ಅನ್ನುವಂಥ ಒತ್ತಡ ಕೂಡ ಅರಣ್ಯ ಇಲಾಖೆ ಮೇಲೆ ಇತ್ತು. ಆ ಹಿನ್ನೆಲೆಯಲ್ಲಿ ಕಾರ್ಯಾಚರಣೆಯನ್ನು ನಡೆಸಲಾಗ್ತಾ ಇದೆ. ಪೊನ್ನಂಪೇಟೆ ತಾಲೂಕಿನ ಈ ಗ್ರಾಮದಲ್ಲಿ ಹೆಚ್ಚಾಗಿ ಆನೆಗಳು ಕಾಣಿಸ್ಕೊಳ್ತಾ ಇತ್ತು. ಪ್ರತಿನಿತ್ಯವೂ ಆನೆಗಳು ಕಾಣಿಸ್ಕೊಳ್ತಾ ಇದ್ದಿದ್ದರಿಂದ ಸಹಜವಾಗಿ ಒಂದು ಆತಂಕದ ವಾತಾವರಣ ಇತ್ತು. ಹಾಗಾಗಿ ಕಾರ್ಯಾಚರಣೆಯನ್ನು ಮಾಡಿ ಅನ್ನುವಂಥ ಬೇಡಿಕೆಯನ್ನು ಒತ್ತಡವನ್ನು ಅರಣ್ಯ ಇಲಾಖೆ ಮೇಲೆ ಹೇರಲಾಗಿತ್ತು. ಅದರಂತೆಯೇ ಕಾರ್ಯಾಚರಣೆಯನ್ನು ನಡೆಸಲಾಗ್ತಾ ಇದೆ. ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕರು ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾಗಿರ್ತಕ್ಕಂಥ ಮನೆ ಎಸ್ ಪೊನ್ನಣ್ಣನವರು ಕೊಡಗು ಜಿಲ್ಲೆ ಪೊನ್ನಂಪೇಟೆ ತಾಲೂಕಿನ ಬಿರ್ನಾಣಿ ಭಾಗದಲ್ಲಿ ಏನು ಹುಲಿಯಿಂದ ಹಲವಾರು ಹಸುಗಳನ್ನು ಕೊಲ್ತಕ್ಕಂಥ ಪ್ರಕರಣಗಳು ನಡೆದಿದೆ. ತಕ್ಷಣ ಕಾರ್ಯಾಚರಣೆ ಮಾಡಿ ಅದನ್ನು ಅರವಳಿಕೆಯನ್ನು ಅಳವಡಿಸಿ ಸೆರೆ ಹಿಡಿಬೇಕು ಅಂತಕ್ಕಂಥ ಆದೇಶವನ್ನು ಅರಣ್ಯ ಸಚಿವರ ಜೊತೆ ಮತ್ತು ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳ ಜೊತೆ ಮಾತನಾಡಿ ಕೊಡಿಸಿದ್ದಾರೆ. ಈಗ ನೋಡಿ, ಈ ಭಾಗದಲ್ಲಿ ನಾಳೆ ಬೆಳಗ್ಗೆ ಕಾರ್ಯಾಚರಣೆ ಶುರು ಆಗ್ತಾ ಇದೆ. ದುಬಾರೆ ಶಿಬಿರದಿಂದ ಗೋಪಿ ಮತ್ತು ಶ್ರೀರಾಮ ಅಂತಕ್ಕಂಥ 2 ಆನೆಗಳು ಈಗಾಗಲೇ ಇಲ್ಲಿಗೆ ಬಂದಿದೆ. ನಾಳೆ ಬೆಳಗ್ಗೆ ಅರವಳಿಕೆ ಅಳವಡಿಸ್ತಕ್ಕಂಥ ತಜ್ಞರು, ಪಶು ವೈದ್ಯಾಧಿಕಾರಿಗಳು ಮತ್ತು ನಮ್ಮಲ್ಲಿ ಇರ್ತಕ್ಕಂಥ ಅರಣ್ಯ ಇಲಾಖೆಯ ಎಲ್ಲ ಅಧಿಕಾರಿಗಳು, ಸಿಬ್ಬಂದಿಗಳು ಮತ್ತು ಇದು ಸಂಬಂಧಪಟ್ಟಂಥ ಈ ಏನು ಆನೆ ಕಾರ್ಯಪಡೆ ಮತ್ತು ಕ್ಷಿಪ್ರ ಕಾರ್ಯಪಡೆ ಎಲ್ಲ ಸಿಬ್ಬಂದಿ ಸೇರಿಕೊಂಡು ಈ ಬಿರ್ನಾಣಿ, ತೆರಾಲು ಈ ಭಾಗ ಸುತ್ತಮುತ್ತ 4 ಗ್ರಾಮಗಳಲ್ಲಿ ಕಾರ್ಯಾಚರಣೆ ಮಾಡ್ತಕ್ಕಂಥದ್ದು ಮತ್ತು ಹುಲಿಯನ್ನು ಸೆರೆ ಹಿಡಿದು ಪುನರ್ವಸತಿ ಮಾಡ್ತಕ್ಕಂಥ ಕೆಲಸ ಆಗ್ತದೆ. ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರ